ಸೊ ಈಗ ಹಾಗಿದ್ರೆ ನಿಮಗೆ ನಿಮ್ಮ ಮೂವರಿಗೂ ಈ ಪ್ರಶ್ನೆ, ಆನಿಮೇಷನ್ ವರ್ಷನ್ನ ತೋರಿಸಿದ ಮೇಲೆ ನೀವು ಈ ಪಾತ್ರಕ್ಕೆ ಈ ಸಿನಿಮಾಗೆ ಒಳಗೆ ಬಂದ್ರಾ ಅಥವಾ ಅದಕ್ಕೆ ಮುಂಚಿತವಾಗಿ ಆ ಕಾನ್ವರ್ಸೇಷನ್ ನಡೆದಿತ್ತಾ, ಹಿಂಗೊಂದು ನಡೀತಾ ಇದೆ ಫಸ್ಟ್ ಸಬ್ಜೆಕ್ಟ್ ಕೇಳಿದ ತಕ್ಷಣ ನಾವು ಓಕೆ ಅಂದಿದ್ದು. ಅಂದ್ರೆ ಆನಿಮೇಷನ್ ವರ್ಷ ವೇಟೇ ಇಲ್ಲ. ಅವ್ರು ಮಾಡಿದ್ದದು ಅದು ನಂಬಿಕೆ ಇಲ್ಲ ಅಂತಲ್ಲ ಪಾಪ. ನಾ ಅದು ಹೇಳೂ ಇಲ್ಲ ಯಾರಿಗೆ, ಅರ್ಜುನ್ಗೆ. ಅರ್ಜುನ್ ಕರೆಕ್ಟಾಗಿ ಬಂದು ಒಂದ್ಸತಿ ಇದೆ DKD ಶೋಲೇನೆ ವಿ ಸ್ಪೋಕ್, ಐ ಟೋಲ್ಡ್ ಯು ಡೈರೆಕ್ಟ್. ಆಯ್ತು, ಅವ್ರು ಕೊಟ್ಬಿಡ್ತೀನಿ ನಾ ಕತೆ. ಇಲ್ಲಲ್ಲ ನೀವು ಮಾಡಿ, ಇದು ನಿಮ್ಮ ಕತೆ ನಿಮ್ಮ ಕೈಲಿ ಆಗೋದು, ಇನ್ನು ಯಾರ ಕೈಲಿ ಮಾಡೋಕ್ಕಲ್ಲ. ಯಾಕಂದರೆ ಅವ್ರು ಸೆನ್ಸಿಬಲ್ ಆಗಿದೆ. ಜಸ್ಟ್ ಟ್ರೈ ಸೊ ದಟ್ ಯು ಕ್ಯಾನ್ ಡೂ. ಕ್ಯಾನ್ ಐ ಡೂ ಅಂತ? ಎಸ್ ಯು ಕ್ಯಾನ್ ಡೂ. ಆ್ಯಂಡ್ ಈ ಡಿಡ್. ಒಂದು ಸೀನ್ ಮಾಡ್ಕೊಂಬಂದು ತೋರಿಸ್ರಿ, ಅಣ್ಣ ಒಂದು ಮಾಡಿದ್ದೀನಿ ನೋಡಿ ಅಂತ. ಮ್ಯೂಸಿಕ್ಕು ನಾನು ಅದು ನಾನು ಇಂಟ್ರಡಕ್ಷನ್ ಸೀನೇ ಮಾಡಿದೆ. ಅದು ಬರೋದು ಲೇಟ್ರ್ ಆನು, ಬಟ್ ಅವ್ರು ಇಂಟ್ರಡಕ್ಷನ್ ಸೀನೇ ತೋರಿಸಿದ್ರು. ಅದೇ ಹೈಲೈಟ್ ಆಗಿದ್ದು. ಏನಿದು, ಆಮೇಲೆ ಆ ಬಾಡಿ ಪಾಸ್ಚರ್ ಇರ್ಬೋದು, ಇದು ಆ ವೇ ಆಫ್ ವಾಕಿಂಗ್, ನಮಗೆ ಅನಿಮೇಷನ್ಲಿ ಎಷ್ಟು ಇಂಟ್ರೆಸ್ಟ್ ಕೊಟ್ಬಿಡ್ತು. ದೆನ್ ಈ ಮೇಡ್ ಅ ಫುಲ್ ಫಿಲಮ್ ಶೂಟ್ ಆದಮೇಲೆ ಹೆಂಗೆ ಅನಿಸ್ಬೇಕು? ಐ ಥಿಂಕ್ ಇಟ್ ವಾಸ್ ಸೋ ಬ್ಯೂಟಿಫುಲ್. ಶೂಟಿಂಗ್ ಇದು ನಡಿಬೇಕಾದ್ರೆ, ಶೂಟಿಂಗ್ ಪ್ರಾಸೆಸ್ ನಡೀತಾ ಇರಬೇಕಾದ್ರೆ, ಸೊ ನಿಮ್ಮ ಮೂವರ್ದು ಅಟ್ ಎ ಟೈಮ್ ನಡೀತಾ ಇತ್ತಾ, ಹೇಗಿರ್ತಾ ಇತ್ತು ಸರ್? ಕಾಂಬಿನೇಷನ್ ಇದ್ದಾಗ ಒಟ್ಟಿಗೆ ಇರ್ತಿತ್ತು, ಬೇರೆ ಬೇರೆ ಟೈಮಲ್ಲಿ ಕಾಂಬಿನೇಷನ್ ಇದ್ದಾಗ ಒಟ್ಟಿಗೆ ಇರ್ತಾ ಇದ್ವಿ. ಆ ಥರ ಎಲ್ಲ ವೆರೈಟಿನೂ ಇದೆ ಇದರಲ್ಲಿ. ಸಪ್ರೇಟು ಇತ್ತು, ಜೊತೆಲೂ ಇತ್ತು. ಆಮೇಲೆ ವಿ ವರ್ ಕನೆಕ್ಟೆಡ್ ವಿತ್ ಈಚ್ ಅದರ್. ಅಂದರೆ ಎಲ್ಲರೂ ಅವ್ರ ಪಾತ್ರ ಗೊತ್ತಿತ್ತು, ನನ್ನ ಪಾತ್ರನೂ ಅವ್ರಿಗೆ ಗೊತ್ತಿತ್ತು, ಅವ್ರ ಪಾತ್ರ ನನಗೆ ಗೊತ್ತಿತ್ತು, ಇವ್ರ ಪಾತ್ರ ಗೊತ್ತಿತ್ತು. ಅಂದ್ರೆ ಪ್ಲಾನ್ಡ್ ಇವರೇ ಇರಬೇಕು ಈ ಕಥೆಗೆ ಅನ್ನೋದು ಮೊದಲೇ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ರು. ಸೊ ಅದಕ್ಕೆ ತಕ್ಕ ಹಾಗೆ ಎಲ್ಲವೂ ಜೋಡಿಸ್ಕೊಂಡು. ಹೌದೌದು. ಸೊ ನೀವು ಹಾಗೇನಾ ಸರ್ ಆನಿಮೇಷನ್ ವರೆಗೂನಾ ಅಥವಾ ನಿಮ್ದು ಮೊದಲೇನೆ ಒಪ್ಪಿಗೆ ಆಗೋಗಿತ್ತ ಸಿನಿಮಾ ಒಪ್ಕೊಳ್ಳಿ? ಇಲ್ಲ, ಅವ್ರು ಲೈನ್ ಹೇಳ್ದಂಗೆ ನನಗೆ ಇಷ್ಟ ಆಯಿತು. ಅನಿಮೇಷನ್ ತೋರಿಸಿದ್ರು ಆಮೇಲೆ, ಹಿಂಗೆ ಅನ್ಕೊಂಡಿದ್ದೀನಿ ನೋಡಿ, ಈ ಥರನೇ ಮಾಡ್ತೀನಿ ಅಂತ.